Okay, so very good morning. In the yesterday's class, we have solved the group, correct? So group start ಮಾಡಿದ್ವಿ. So ಅದ್ರಾಗ ಇನ್ನೂ ಒಂದು ಪ್ರಾಬ್ಲಮ್ ಇದೆ ಸಿಮಿಲರ್ ಟೈಪ್. ನೀವು ಮಾಡ್ತಿರೋ ನಾ ಮಾಡ್ಲು ಕ್ವಶನ್ ಹಾಕ್ತೀನಿ. ಫಸ್ಟ್ ಕ್ವಶನ್ ಬರ್ತೀನಿ. ನಿನ್ನೆ ಸಾಲ್ವ್ ಮಾಡಿದ್ವಲ್ಲ ಹಂಗ ಅದ. ನಿನ್ನೆ ಏನು ಮಾಡಿದ್ವಿ, ಇದು ಮಾಡಿದ್ವಿ ಫೋರ್ತ್ ರೂಟ್ ಮಾಡಿದ್ವಿ. ಓಕೆ, ಇವತ್ತು ಕ್ಯೂಬ್ ರೂಟ್ಸ್ ಮಾಡೋಣ. ನಿನ್ನೆ ಫೋರ್ತ್ ರೂಟ್ಸ್ ಆಫ್ ಯೂನಿಟಿ ಮಾಡಿದ್ವಲ್ಲ, ಸೊ ಇವತ್ತು ಕ್ಯೂಬ್ ರೂಟ್ಸ್ ಆಫ್ ಯೂನಿಟಿ ಮಾಡೋಣ ಅಂತ. So first write down the question. Third question. Question number 3. And then question number. Okay, so it's fine now. ಕಾಣಿಸ್ತದೆ ಅನ್ಕೋತೀನಿ. Okay, so write down the question. Third one. ಇಲ್ಲ ಕಾಣಿಸ್ತಿಲ್ಲ. Show that the cube root of unity form an abelian group with respect to multiplication. Okay, so cube root ಅಂದ್ರೆ ಏನು ಫೈಂಡ್ ಔಟ್ ಮಾಡ್ಬೇಕು, ನೀವು x ಕ್ಯೂಬ್ ಮಾಡ್ಬೇಕು. ಸೊ ಏನದ ಕ್ಯೂಬ್ ರೂಟ್ ಆಫ್ ಯೂನಿಟಿ ಫಾರ್ಮ್ ಮಾಡಕ್ ಹೇಳಾಗತ್ತಾನ. ಸೊ ಕ್ಯೂಬ್ ರೂಟ್ ಆಫ್ ಯೂನಿಟಿ ಅಂದ್ರೆ ಏನ್ ಮಾಡ್ತೀರಿ ಇಲ್ಲಿ, g equal to 1 omega square. ಓಕೆ, ಸೊ ಸಿಮಿಲರ್ಲಿ ನಿನ್ನೆ ಹಂಗ ಕಂಪೋಸಿಷನ್ ಟೇಬಲ್ ಮಾಡ್ಬೇಕ. ಸೊ ಕಂಪೋಸಿಷನ್ ಟೇಬಲ್ ಮಾಡ್ಕೊಂಡು ಅದನ್ನ ನಾವು ಪ್ರೂವ್ ಮಾಡ್ಬಿಡ್ಬೇಕ. ಮಾಡ್ತೀರಿ, ಟ್ರೈ ಮಾಡ್ತೀರಿ ಅಥವಾ ಮಾಡಿಸ್ಲು? ಪ್ಲೀಸ್ ರಿಪ್ಲೈ. ಮಾಡ್ತೀರಾ ಅಥವಾ ಮಾಡಿಸ್ಬೇಕು? ಎಸ್, ಓಕೆ, ಬೇಡ ಮಾಡಿಸ್ತೀನಿ ನಾನೇ. 1 w ಸ್ಕ್ವೇರ್, 1 w ಸ್ಕ್ವೇರ್. ಓಕೆ, ಸೊ ಇಲ್ಲೂ ಏನು ಹೇಳಾಗತ್ತಾನ, ಮಲ್ಟಿಪ್ಲಿಕೇಶನ್ ಅಂತ ಹೇಳಾಗತ್ತಾನ. ಸೊ ಮಲ್ಟಿಪ್ಲಿಕೇಶನ್ ಕಂಪೋಸಿಷನ್ ಟೇಬಲ್ ಮಾಡಬೇಕು. ಓಕೆ, so composition table multiplication 1 ones are 1 into omega is omega, 1 into omega square is omega square. Okay, omega into 1 is omega, this is square and this is cube. Okay, next this is square, this is cube and this is fourth. Okay, and you should remember that we have cube, w cube equal to 1 and w to the power of 4 equal to w. Okay, so we have that w to the power of mean hand I square ಅಂತಂದ್ರೆ -1 ಅಂತ ವ್ಯಾಲ್ಯೂ ಹೇಳಿದ್ವಲ್ಲ ನಿನ್ನೆ. ಸೊ ಹಂಗ ಇಲ್ಲಿ w to the power of equal to 1 ಬರ್ತದೆ, w to the power of 4 equal to omega ಬರ್ತದೆ. ಸೊ ಇಲ್ಲದ ನೋಡಿ ಕ್ಯೂಬ್. ಸೊ ಇಲ್ಲಿ 1 ಬರ್ತದೆ, ಇಲ್ಲೂ 1 ಬರ್ತದೆ, ಇಲ್ಲೇ w ಬರ್ತದೆ. ಓಕೆ, ಸೊ ಕ್ಯೂಬ್ ಅಂತಂದ್ರೆ ಏನು, ವ್ಯಾಲ್ಯೂ 1 to the power of 4 ಅಂದ್ರೆ w, ಆಮೇಲೆ ಕ್ಯೂಬ್ ಅಂದ್ರೆ 1. ಈಗ ನೋಡ್ರಿ ಎಲ್ಲಾ ನಂಬರ್ಸ್ ಸೇಮ್ ಅದಾವ ಗ್ರೂಪ್ ತಾಗಿಂದ 1 w ಸ್ಕ್ವೇರ್ 1 w ಸ್ಕ್ವೇರ್ 1 w. ಸೊ ಎಲ್ಲಾನು ಏನದ ಕಂಪೋಸಿಷನ್ ಟೇಬಲ್ ನಾಗ ಸೇಮ್ ಅದ. ಸೊ ಆಸ್ ಯೂಶುವಲ್ ನಿನ್ನೆ ಬರ್ದಿವಲ್ಲ ಹಂಗ ಬರ್ಬೇಕು ಹೋಗ್ಬೇಕು. ಸೊ ಫಸ್ಟ್ ಒನ್ ಇಸ್ ಏನಂತ ಹೇಳಾಗತ್ತಾನ, ಕ್ಲೋಸರ್ ಲಾ. Okay, so first one is closure law.
So ಏನು ಹೇಳ್ತೀರಿ ಕ್ಲೋಜರ್ ಲಾ, since all the elements are written in the above table, okay, so multiplication is ಅಂದ್ರೆ ಎಲ್ಲಾ ಎಲಿಮೆಂಟ್ಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಕಂಪೋಸಿಷನ್ ಟೇಬಲ್ ನ ಬರಾಕತ್ತದ. ಸೊ ಅದ್ರ ಸಲಾಗಿ ಏನ್ ಹೇಳ್ತೀರಿ, ಇಟ್ ಈಸ್ ಅ ಕ್ಲೋಜರ್ ಲಾ ಅಂತ ಹೇಳ್ಬೇಕು. ಸೊ ಸೇಮ್ ಆಸ್ ಯೂಶುವಲ್ ಇನ್ನೇ ಬರ್ದಿರ್ಲ ಹಂಗ ಬರ್ದ್ಬೇಕು. ಬರ್ಕೊಳ್ಳಿ, ಸಿನ್ಸ್ all the elements written in the above table are the elements of G. We have A comma B belongs to G such that AB belongs to G. Okay, so such that AB belongs to G. Such kanakatilla. Okay, such that AB belongs to G. Okay, next ಏನದ ಅಸೋಸಿಯೇಟಿವ್ ಲಾ. ಆಸ್ ಯೂಶುವಲ್ ನಿನ್ನೆ ಹೆಂಗ್ ಬರ್ದಿರಲ್ಲ ಎಲ್ಲ ಹಂಗ ಬರಿಬೇಕಿಲ್ಲ, ಎಲ್ಲ ಸೇಮ್ ಇಲ್ಲಿ. ಓಕೆ, ಆಸ್ ಯೂಶುವಲ್ ಅಸೋಸಿಯೇಟಿವ್ ಲಾ. ಅಸೋಸಿಯೇಟಿವ್ ಲಾ ಒಳಗೆ ಏನ್ ಬರೀತೀರಿ, ಸಿನ್ಸ್ write down with me. Since G is a subset of the set of complex number and the multiplication of complex number is associative. We have A into BC equal to AB into C belongs to G. Okay, ಇಷ್ಟು ಬರ್ಕೋರಿ. ನೆಕ್ಸ್ಟ್ ಬರೆಸ್ತೀರಂತ ಪಾಸ್ ಬರ್ಕೋರಿ. ಸಾವಿತ್ರಿ, ಯುವರ್ ಕ್ವಶನ್ ಇಸ್ ಜಿ ಅವರೇ ಕೊಟ್ಟಿರ್ತಾರೆ ಅಂದ್ರೆ ಕ್ವಶನ್ ಆಗಿ ಏನ್ ಹೇಳ್ಯಾರ, ಶೋ ದಟ್ ದ ಕ್ಯೂಬ್ ರೂಟ್. ಜಸ್ಟ್ ಸೆಕೆಂಡ್ ಸೌಜನ ಸಾವಿತ್ರಿ ಹ್ಯಾಸ್ ಡೌಟ್. ಸಾವಿತ್ರಿ ಸಿ ದಟ್ ಏನ್ ಹೇಳಾಕತ್ತಾನ, ಶೋ ದಟ್ ದ ಕ್ಯೂಬ್ ರೂಟ್ ಆಫ್ ಯೂನಿಟಿ ಅಂತ ಹೇಳಾಕತ್ತಾನ. ಸೊ ಕ್ವಶನ್ ಆಗಿ ಇಷ್ಟೇ ಕೊಡ್ತಾನೆ. ನೀವು ಕ್ಯೂಬ್ ರೂಟ್ ಆಫ್ ಯೂನಿಟಿ ಅಂತಂದ್ರೆ 1 W ಸ್ಕ್ವೇರ್ ತಗೋಬೇಕು ನೀವು. ಓಕೆ, ನಿನ್ನೆ 4th ರೂಟ್ ಅಂತ ಕೊಟ್ಟಿದ್ದ. ಸೊ 4th ರೂಟ್ ಅಂದ್ರೆ ಏನ್ ತಗೋಬೇಕು, 1 - 1 I - I ತಗೋಬೇಕು. ದೀಸ್ ಆರ್ ಫಿಕ್ಸ್ಡ್. ನೀವು ಜಿ ಯಾವಾಗೂ ಫಿಕ್ಸ್ಡ್ ಇರ್ತದೆ. ಜಿ ಏನು 4th ರೂಟ್ ಅಂತ ಕೊಟ್ಟಿದ್ದ ಅಂತಂದ್ರೆ 1 - 1 I - I ತಗೋಬೇಕು. ಕ್ಯೂಬ್ ರೂಟ್ ಅಂತ ಕೊಟ್ಟಿದ್ರೆ 1 ಒಮೆಗಾ ಸ್ಕ್ವೇರ್ ತಗೋಬೇಕು, ಅಂದ್ರೆ 1 W ಸ್ಕ್ವೇರ್ ತಗೋಬೇಕು. ಸೊ ಕ್ವಶನ್ ಆಗಿ ಇಷ್ಟೇ ಕೊಡ್ತಾನೆ, ಏನು ಕ್ಯೂಬ್ ರೂಟ್ ಆಫ್ ಯೂನಿಟಿ ಅಂತ ಕೊಡ್ತಾನೆ. ಸೊ ಅವಾಗ ನೀವು ಜಿ ನೀವೇ ತಗೋಬೇಕು, 1 W ಸ್ಕ್ವೇರ್ ಅಂತ. ಓಕೆ, ನಿನ್ನೆ ಕ್ವಶನ್ ಆಗಿ ಏನ್ ಕೊಟ್ಟಿದ್ದ, 4th ರೂಟ್ ಆಫ್ ಯೂನಿಟಿ ಅಂತ ಕೊಟ್ಟಿದ್ದ. ಅವಾಗ ಏನ್ ತಗೋಬೇಕ, 1 - 1 I - I. ಕ್ಲಿಯರ್ ಸಾವಿತ್ರಿ? ಓಕೆ, ಸೊ ನಾಟ್ ಓನ್ಲಿ ಸಾವಿತ್ರಿ, ಸಿ ಎವ್ರಿಬಡಿ. ಕ್ವಶನ್ ನಾಗ ನಿಮಗೆ ಜಿ ಅಂತ ಮೆನ್ಷನ್ ಮಾಡಿರಂಗಿಲ್ಲ. ಕ್ವಶನ್ ಆಗಿ ಏನ್ ಕೊಟ್ಟಿರ್ತಾನ, ಹಿಂಗ್ ಕೊಟ್ಟಿರ್ತಾನೆ ಕ್ಯೂಬ್ ರೂಟ್ ಆಫ್ ಯೂನಿಟಿ ಅಂತ. ಸೊ ಅವಾಗ ನೀವೇ ತಗೊಂಡ್ಬಿಡ್ಬೇಕು ಇದನ್ನ. ಓಕೆ, ಇದನ್ನ ತಗೊಂಡು ಕಂಪೋಸಿಷನ್ ಟೇಬಲ್ ಇಸ್ ಕರೆಕ್ಟ್ ಮಾಡಿದ್ರೆ ಸಾಕು. ಓಕೆ, ನೀವು ಇಲ್ಲಿ ಏನ್ ಬರೀತೀರಿ ಅದು ಇಂಪಾರ್ಟೆಂಟ್. ಕರೆಕ್ಟೇ ಬರಿಬೇಕು ಆಕ್ಚುಲಿ, ಬಟ್ ಇಲ್ಲಿ ಏನ್ ಬರೀತಿರ್ಲ ಅದಕ್ಕಿಂತ ಅದು ಯಾರು ಓದಂಗಿಲ್ಲ ನಿಮಗೆ. ಇದು ಬರೆದು ಕಂಪೋಸಿಷನ್ ಟೇಬಲ್ ಕರೆಕ್ಟ್ ಬರೆದ್ರೆ ಸಾಕು. ಓಕೆ, ಸೊ ಒಳಗೇನ್ ಬರ್ದಿರ್ತೀರ ಅನ್ನೋದು ನೋಡಂಗಿಲ್ಲ ಯಾರು. ಕ್ಲಿಯರ್? ಓಕೆ, ಸೊ ಇದಕ್ಕೆ ಜಿ ಕರೆಕ್ಟ್ ತಗೊಂಡು ಕಂಪೋಸಿಷನ್ ಟೇಬಲ್ ಇಸ್ ಕರೆಕ್ಟ್ ಮಾಡಿದ್ರೆ ಸಾಕು. ಇದ್ರ ಪ್ರಾಬ್ಲಮ್ ಇನ್ ಆನ್ಸರ್ ಬಂದಂಗೆ ಇದೆ. ಓಕೆ, ಒಳಗ ಯಾರು ಇಷ್ಟು ಕುಂತು ಓದಷ್ಟು ಟೈಮ್ ಇರಂಗಿಲ್ಲ ಎಕ್ಸಾಮಿನೇಷನ್ ಬಲ್ಲಿ. ಓಕೆ, ಸೊ ತಮ್ಮ ಇವಾಗ ನೋಡ್ಕೊಂಡ್ ಬಿಡ್ತಾರ. ಓಕೆ, ಸೊ ರೈಟ್ ಡೌನ್ ಇದು ಆಯ್ತಾ, ಕಂಪ್ಲೀಟ್ ಆಯ್ತಾ? ಇದು ಒಂದು ಮುಗ್ದಿದ್ದ. ಈ ಕಡೆಯಿಂದ ಅಳಿಸ್ಲಿ, ಈ ಸೈಡಿಂದ ಅಳಿಸ್ಲಿ. ಓಕೆ,
And next, third one, see, existence of identity element. Existence of identity element. From the above table, E equal to 1 for multiplication. From the above table, we take E equal to 1 for multiplication. That is A star E equal to E star A equal to A. That is A into 1 equal to 1 into A equal to A belongs to G. So 1 is the identity element. And is the identity element for multiplication. Okay, so 1 is the identity element for multiplication. Square root ಕೇಳಂಗಿಲ್ಲ ಪಿ ಸೌಜನ್ಯ. Square root ನಾಗ ನಿಮಗೆ ಎರಡೇ ವ್ಯಾಲ್ಯೂ ಬರ್ತದೆ 1 and -1. Okay, so square root ನಾಗ 1 and -1 ಬರ್ತದೆ. 5 marks square root ಕೇಳಂಗಿಲ್ಲ. ನಿಮಗೆ cube root ಕೇಳ್ತಾನೆ, fourth root ಕೇಳ್ತಾನೆ. Okay, ಸೌಜನ್ಯ ಕ್ಲಿಯರ್? ಯಾಕಂದ್ರೆ 1 -1 ಇಂದ ಏನ್ ಕಂಪೋಸಿಷನ್ ಟೇಬಲ್ ಹಾಕ್ತೀರಿ, ಹೆಂಗ್ ಪ್ರೂವ್ ಮಾಡ್ತೀರಿ? ಓಕೆ, ಅದು ಸಲ ಸ್ಕ್ವೇರ್ ರೂಟ್ ಏನ್ ಕೇಳಂಗಿಲ್ಲ. ನಿಮಗೆ ಕ್ಯೂಬ್ ರೂಟ್ ಕೇಳ್ತಾನೆ ಮತ್ತೆ ಫೋರ್ತ್ ರೂಟ್ ಕೇಳ್ತಾನೆ. ಫಿಕ್ಸ್ ಅದಾವ. ಕ್ಯೂಬ್ ರೂಟ್ ಅರ ಒಂದ್ ಕೇಳ್ತಾನೆ, ಇಲ್ಲ ಫೋರ್ತ್ ರೂಟ್ ಅರ ಒಂದ್ ಕೇಳ್ತಾನೆ. ಓಕೆ, ಸೊ ಇದು ಅಳಿಸ್ಲಿ, ಸೆಕೆಂಡ್ ಕಾಲಮ್ ಅಳಿಸ್ಲಿ. ಓಕೆ, okay, then D option, existence of inverse. Okay, so existence of inverse nodri ಏನದ? From the above table, we observe that the inverse of 1 w square are 1 w square and w respectively. Hence, plus the circle. Okay, then fifth one is commutative law. Same as usual, Paribeka, commutative law. Since all the elements written in composition table are present in G, hence A comma B belongs to G, A star B equal to B star A belongs to G. Okay, so last one line baris bidri, hence the given group is an abelian group. Last one line baridi, hence a given group G is an abelian group. Clear? So everyone clear how to solve these types of questions? Please reply. Gottaatala ellargu heng solve ಮಾಡಬೇಕಂತ ಹೇಳಿ.
Main important thing is you have to take G and composition table. Very important. 5 marks will ban bartane. Please reply. Anyone have doubts? Barkokatri na time kodtini. Barkokatri anta please reply. Niಮಗೆ ತಿಳಿತೋ ಇಲ್ಲೋ abelian group ಹೆಂಗ್ prove ಮಾಡ್ಬೇಕಂತ ತಿಳಿತೋ ಇಲ್ಲೋ how to draw the composition table and how to take the G. Please reply. I want reply from everyone. Anybody have doubts? Anybody have doubts? Anybody have doubts? No? Okay, very good. Write down. Barkori, fast barkori. Take your time and write down, but fast. Completed? Please reply completed. Okay, lower your hands. Just 2 minutes, I'm going to take the attendance. Please lower your hands. Attendance ತಗೋಕತ್ತೀನಿ. Just 2 minutes, I'm taking attendance.
Okay. Okay, so the next topic in this is, we have two topics main important again. Okay. So next we have two important topics, that is addition modulo n, and second one is multiplication modulo n. Okay, so again in the groups we have two topics, important topics called as addition modulo n and multiplication modulo n. We will get 5 marks question here. Okay, so 5 marks question ಸಿಗ್ತದೆ. ಸೊ addition modulo n ಅಂತಂದ್ರೆ ಏನಂತಂದ್ರೆ ಇಲ್ಲೇ ಒಂದು n ಇಂಟಿಜರ್ ತಗೋತೀವಿ. ಫಸ್ಟ್ ಒನ್ ಸಿ ವಾಟ್ ಇಸ್ addition modulo n. ಫಸ್ಟ್ ಕೇಳ್ರಿ ಆಮೇಲೆ ಬರ್ಕೋರಿ. if here we are going to take an n positive integer, one n positive integer ತಗೋತೀವ, and a and b, okay, so a and b any two integer ತಗೋತೀವಿ. okay, so two integer ತಗೊಂಡಾಗ ನಾವು addition modulo, that is a plus b ಮಾಡಿ modulo n ಮಾಡ್ತೀವಿ. so this is called as addition modulo n. okay, so n ಅಂತ ಒಂದು ಪಾಸಿಟಿವ್ ಇಂಟಿಜರ್ ಇರ್ತದೆ, a ಮತ್ತು b ಅಂತ ಒಂದು ಇಂಟಿಜರ್ಸ್, ಟೂ ಇಂಟಿಜರ್ಸ್ ತಗೋತೀವಿ. ಸೊ a plus b addition modulo n ಅಂತಂದ್ರೆ a plus b ಮಾಡಿ ಅದು modulo n ಮಾಡಿದ್ವಿ ಅಂದ್ರೆ ಅದನ್ನ addition modulo n ಅಂತ ಕರಿತಾರೆ. ಸೊ ಫಾರ್ ಎಕ್ಸಾಂಪಲ್ ನೋಡಿದ್ರೆ a equal to 7 and b equal to 10 ತಗೊಂಡಿನಿ. ಓಕೆ, and n equal to 5 ತಗೋತೀನಿ ನಾನು. ಓಕೆ, so a equal to 7, b equal to 10 and n equal to 7 ತಗೋತೀನಿ. so 7 plus 10 mod 5 ಮಾಡ್ತೀನಿ ನಾನು. ಓಕೆ, so 7 plus 10 mod 5 ಮಾಡ್ತೀನಿ. so ಏನು ಬರ್ತದೆ, ಫಸ್ಟ್ ಪ್ಲಸ್ ಮಾಡಿ, 10 plus 7 is 17 mod 5. okay, so 17 mod 5 ಹಿಂಗೋ ಬರಿಬೋದು, mod 5. mod means you know modulus. okay, so modulus ಅಂತಂದ್ರೆ ಡಿವೈಡ್ ಮಾಡಿ 5 divided by 17, 5 3s are 15, ಏನು ಉಳಿತು 2 ಉಳಿತು ರಿಮೈಂಡರ್. so we should take remainder as the answer, so we got 2. okay, so this is the answer. ರಿಮೈಂಡರ್ ಏನು ಬಂದಿರುತ್ತೆ ಅದನ್ನ ಆನ್ಸರ್ ಅಂತ ತಗೊಂಡು 2 ಅಂತೇಳಿ ನಾವಿಲ್ಲಿ ಆನ್ಸರ್ ನ ಬರಿತೀವಿ. so this is the addition modulo. so ಹಿಂಗೆ ಇದ್ರ ಮೇಲೆ ನಾವು ಗ್ರೂಪ್ ಪ್ರೂವ್ ಮಾಡ್ತೀವಿ. okay, first you should know what is addition modulo n. so addition modulo n ಒಳಗೆ ಏನಿರ್ತದೆ, n ಅಂತ ಒಂದು ಪಾಸಿಟಿವ್ ಇಂಟಿಜರ್ ತಗೋತೀವಿ, this is called as mod. okay, so n ಅಂತ ಪಾಸಿಟಿವ್ ಇಂಟಿಜರ್ ತಗೊಂಡು ಅದನ್ನ mod ಅಂತ ಹೇಳ್ತೀನಿ. ಆಮೇಲೆ ಅಡಿಷನ್ ಮಾಡಾಕ 2 ನಂಬರ್ಸ್ ತಗೋತೀನಿ, a ಮತ್ತು b. so this symbol is addition modulo n. okay, ಪ್ಲಸ್ ಬರೆದ ರೌಂಡ್ ಹಾಕಿ n ಹಾಕಿದ್ ಬಂದ್ರೆ ನಾವು addition modulo n ಅಂತ ಕರಿತೀವಿ ಇದನ್ನ. okay, so a addition modulo n and b ಮಾಡಿದ್ರೆ ಹೆಂಗ್ ಮಾಡ್ತೀವಿ ಅಂತಂದ್ರೆ a equal to 7 ತಗೋತೀನಿ ನಾನು, b equal to 10 ತಗೋತೀನಿ, n equal to 5 ತಗೋತೀನಿ. okay, so first you should add 7 plus 10. okay, 7 plus 10 add ಮಾಡ್ಬೇಕು, ಏನು ಬರ್ತದೆ 17 ಬರ್ತದೆ, mod 5 ಮಾಡ್ಬೇಕು. so 17 mod 5, 5 3s are 15, 8 ಬಂತ 2 ಬಂತ. so 2 is your answer. so ರಿಮೈಂಡರ್ ಏನಿರ್ತಲ್ಲ ಅದನ್ನ ನಿಮ್ಗೆ ಆನ್ಸರ್ ಅಂತ ಹೇಳ್ತೀವಿ. so everyone remember, did you understood addition modulo n? please understood, please reply. everyone understood what is addition modulo n? it's very important. okay, ಯಾಕಂತಂದ್ರೆ ನೀವು ಅಡಿಷನ್ modulo n ಮಾಡ್ಕೊತ ಗ್ರೂಪ್ ಪ್ರೂವ್ ಮಾಡ್ಬೇಕು. ನೆಕ್ಸ್ಟ್ 5 ಮಾರ್ಕ್ಸ್ ಕ್ವೆಶ್ಚನ್ ಸಿಗ್ತದೆ ನಿಮಗೆ ಇಲ್ಲಿ. everyone understood or anybody have any doubt in addition modulo n? what about others? only few people raised your hands. what about others? ನಾ ಹೆಸರು ತಗೊಂಗಿಲ್ಲ, ಹೆಸರು ತಗೋದ್ ಕುಂತ್ರೆ ನಂದು ಟೈಮ್ ಅದ್ರಾಗ ಓಡ್ತದೆ. okay, lower your hands, write on the definition. addition modulo n definition ಬರ್ಕೊಳ್ಳಿ. write on the definition. let n be an positive integer let n be an positive integer and a and b be any two integers
two integers, then addition modulo, addition modulo n of two integers a and b is written as n. So everyone back? Everyone here? And it's audible? Please reply. Everyone is here? I don't know what problem it was, but Zoom was just rotating like this. Connection is also good. My network connection was also good. And there was not problem with the issue. Means laptop issue ಏನಿದ್ದಿದ್ದಿಲ್ಲ network issue ಇದ್ದಿದ್ದಿಲ್ಲ but Zoom ಹಿಂಗ್ ತಿರ್ಗಾಕತ್ತಿತ್ತು ಗೊತ್ತಿಲ್ಲ ಏನಾಗಿತ್ತು ಅಂತ ಹೇಳಿ. Okay, so hope everyone is back. How much time remaining? Okay, ಬರ್ಕೋರ್ ಡೆಫಿನಿಷನ್ ಬರ್ಕೋರ್ ಎಷ್ಟಾಗಿ ಟೈಮ್ ಇರ್ಲಿ ಬರ್ಕೋರ್.
let n be a positive integer and a and b be any two integers, then addition modulo n of two integers a and b is written as, okay, next line full stop kadre. It is defined as least non-negative remainder when a plus b is divided by n. Okay, so ಅದೇ ಹೇಳ್ತಾನೆ ಏನು, a plus b ಮಾಡಿ ಅದರ ಜೊತೆ n ಇಂದ ಡಿವೈಡ್ ಮಾಡಬೇಕು, ನಿಮಗೆ ಏನ್ ರಿಮೈಂಡರ್ ಸಿಗ್ತದೆ, ಲೀಸ್ಟ್ ರಿಮೈಂಡರ್ ಸಿಗ್ತದೆ, ಅದು ಆನ್ಸರ್ ಅಂತ ಹೇಳ್ತಾನೆ. ಸೊ ಏನ್ ಹೇಳಾಕತ್ತಾನ, ಲೀಸ್ಟ್ ನಾನ್ ನೆಗೆಟಿವ್ ರಿಮೈಂಡರ್ ಅಂತ ಹೇಳ್ತಾನೆ ಯಾವಾಗ